ಕೃಷ್ಣನ ಅವತಾರ ಆದದ್ದೇ ಭೂಭಾರ ಹರಣಾಯ ಚ ಅಂತ. ಎಲ್ಲ ಭೂದೇವಿ ಪ್ರಾರ್ಥನೆ ಮಾಡೋದೇ ಅದಕ್ಕೋಸ್ಕರ. ನನ್ನ ಮೇಲೆ ಬರೀ ನಿನ್ನನ್ನು ಬೈಕೊಂಡು ಓಡಾಡೋರೇ ಜಾಸ್ತಿ ಆಗೋಗಿದ್ದಾರೆ, ಅವರ ಭಾರ ನನ್ನಿಂದ ತಡಿಲಿಕ್ಕೆ ಆಗ್ತಾ ಇಲ್ಲ. ಎಲ್ಲ ಕೆಟ್ಟ ಕೆಟ್ಟ ಉಪಾಸನೆಗಳು, ಕೆಟ್ಟ ಕೆಟ್ಟದಾಗಿ ಜೀವನ ಶೈಲಿ, ಇದನ್ನು ಮಾಡಿಕೊಂಡಿದ್ದರೆ ನನಗದನ್ನು ಸಹಿಸ್ಲಿಕ್ಕೆ ಸರ್ವಥಾ ಆಗೋದಿಲ್ಲ, ಕಮ್ಮಿ ಮಾಡು ಅಂತಲೇ ಭೂದೇವಿ ಪ್ರಾರ್ಥನೆ ಮಾಡ್ತಾಳೆ. ಅದಕ್ಕೆ ಭಗವಂತ ಜಾತಕಂ ಸವದಾರ್ಥಾಯ ಭೂಭಾರ ಹರಣಾಯ ಚ ಅಂತ ಹೇಳಿದಾಗೆ ಭೂಮಿ ಭಾರವನ್ನು ಕಡಿಮೆ ಮಾಡಬೇಕು. ಭೂಮಿ ಭಾರ ಕಮ್ಮಿ ಯಾವಾಗತ್ತೆ? ದೈತ್ಯರೆಲ್ಲ ನಾಶರಾದರೆ ಕಮ್ಮಿ ಆಗುತ್ತೆ. ಎಲ್ಲ ದೈತ್ಯರನ್ನು ಹುಡುಕಿ 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 ಹೋಗಿ 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 ಸಂಹಾರ ಮಾಡಿಕೊಂಡು ಬಂದರೆ ಅದಕ್ಕೆ ಸಮಯ ತುಂಬ ಹಿಡಿಯತ್ತೆ. ಅನಾಯಾಸವಾಗಿ ದೈತ್ಯರೇ ಮನೆ ಬಾಗಿಲಿಗೆ ಬರಬೇಕಾದ್ರೆ ನಾನು ಯಾಕೆ ಎಲ್ಲರನ್ನು ಹುಡ್ಕೊಂಡು ಹೋಗಬೇಕು ಅಂತ ಕೃಷ್ಣ ಪರಮಾತ್ಮನ ಆಲೋಚನೆಗಳನ್ನು ಅಷ್ಟು ಸುಲಭಕ್ಕೆ ನಮ್ಮಿಂದ ಅರ್ಥ ಮಾಡಿಕೊಳ್ಳಿಕ್ಕೆ ಸರ್ವಥಾ ಸಾಧ್ಯ ಇಲ್ಲ. ಜರಾಸಂಧ ಮೂಲೆ ಮೂಲೆಯಲ್ಲಿದ್ದ ಎಲ್ಲ ದೈತ್ಯರ ರಾಜರುಗಳನ್ನು ಅವನೇ ಕರ್ಕೊಂಡು ಬರ್ತಿದ್ದಂತೆ. ಕರ್ಕೊಂಡು ಬಂದರೆ ಎಷ್ಟೆಷ್ಟು ಅಕ್ಷೋಹಿಣಿ ಕರ್ಕೊಂಡು ಬಂದರೂ ಎಲ್ಲರನ್ನ ಕೃಷ್ಣ ಬಲರಾಮರು ಸೇರಿ ಸಂಹಾರ ಮಾಡೋದು, ಜರಾಸಂಧನ ಉಳಿಸಿ ಕಳಿಸೋದು. ಈ ಥರ ಕೂತಲ್ಲೇ 21 ಬಾರಿ ಸಮಗ್ರ ದೈತ್ಯರಾಜರುಗಳನ್ನೆಲ್ಲ ಸಂಹಾರ ಮಾಡಿದ ಕೀರ್ತಿ ಅದು ಕೃಷ್ಣ ಪರಮಾತ್ಮನದ್ದು. ಹಾಗಾದರೆ ಜರಾಸಂಧನನ್ನು ಯಾಕೆ ಸಂಹಾರ ಮಾಡಲಿಲ್ಲ ಕೃಷ್ಣ? ಅದಕ್ಕೊಂದು ಕಾರಣ ಇದೆ. ಅದಕ್ಕೆ ಕಾರಣ ಇದೆ. ಹನುಮಂತನಾಗಿದ್ದಾಗ ರಾವಣನ ಹತ್ತಿರ ಹನುಮಂತ ದೇವರು ಹೋದಾಗ ರಾವಣನನ್ನು ಒಂದೇ ಒಂದು ಮುಷ್ಟಿ ಪ್ರಹಾರ ಮಾಡಿದರೆ ಸತ್ತು ಹೋಗ್ತಿದ್ದ ರಾವಣ, ಉಳಿತಾ ಇರಲಿಲ್ಲ. ಅವತ್ತೇನು ಮಾತಾಡ್ತಾರೆ ಹನುಮಂತ ದೇವರು? ರಾಘವಾಯ ನಾನ್ಯಥಾ ಅಂತ ಹೇಳ್ತಾರೆ ಅವರು. ಬೇಡ, ರಾಮಚಂದ್ರ ದೇವರೇ ಸಂಹಾರ ಮಾಡಬೇಕು ನಿನ್ನನ್ನು, ನಾನು ಮಾಡೋ ಹಾಗಿಲ್ಲ, ಅದಕ್ಕೆ ಹೋಗ್ತಾ ಇದ್ದೀನಿ. ಮಾಡಲಿಕ್ಕೆ ಆಗಲ್ಲ ಅಂತಲ್ಲ, ರಾಮಚಂದ್ರ ದೇವರು ನಿನ್ನನ್ನು ಸಂಹಾರ ಮಾಡಬೇಕು, ನನಗೆ ಬೇಡ, ನನ್ನ ಪಾಲಲ್ಲ ಅಂತ ಹೋಗ್ತಾರೆ. ಇಂಥ ಒಂದು ಸಮರ್ಪಣೆ. ಕೃಷ್ಣ ಪರಮಾತ್ಮ ಯಾರ ಸೇವೆಯನ್ನು ತನ್ನಲ್ಲಿ ಬ್ಯಾಲೆನ್ಸ್ ಇಟ್ಕೊಳ್ಳೋದು ಅಂತಿಲ್ಲ, ಅದಕ್ಕೆ ಫಲ ವಾಪಸ್ ಕೊಟ್ಟು ಬಿಡ್ತಾನೆ ಅನ್ನೋದಕ್ಕೆ. ಜರಾಸಂಧನನ್ನು ಕೃಷ್ಣ ಪರಮಾತ್ಮ ಸಂಹಾರ ಮಾಡ್ಬೋದಾಗಿತ್ತು, ಆದರೆ ಬೇಡ, ಇದು ಭೀಮಸೇನ ದೇವರ ಪಾಲು ಅಂತ ಭಗವಂತ ಬಿಡ್ತಾನೆ, ಅಷ್ಟಕ್ಕೆ ಬಿಡ್ತಾನೆ. ಅದಕ್ಕೋಸ್ಕರ ಭೀಮಸೇನ ದೇವರನ್ನು ಧರ್ಮರಾಜನಿಗೆ ಹೇಳಬೇಕಾದ್ರೆ ಇದೇ ಮಾತು ಹೇಳ್ತಾನೆ. ಧರ್ಮರಾಜ, ಕಳಿಸಿಕೊಡು, ನಾನು ಕರ್ಕೊಂಡು ಹೋಗ್ತೀನಿ. ಅರ್ಜುನ, ಭೀಮಸೇನ ದೇವರು, ನಾನು 3 ಜನ ಸಾಕು. ಭೀಮ, ಅರ್ಜುನ, ನಾನು 3 ಜನ ಹೊರಟ್ರೆ ಆ ಕೆಲಸ ಆಗುತ್ತೆ, ಸಾಕು ಅಂತ ಹೇಳ್ತಾನೆ. ಧರ್ಮರಾಜ ಒಪ್ಪೋದೇ ಇಲ್ಲ. ಎಲ್ಲ ಕಣ್ಣು ಕಿತ್ಕೊಂಡು ಹೊರಟೋದ್ರೆ ಏನು ಮಾಡಬೇಕು? ನೀನು ನನ್ನ ಹೃದಯ ಸ್ಥಾನದಲ್ಲಿದ್ದೀಯ, 3 ಜನ ಹೊರಟೋದ್ರೆ ಅವನಿಗೆ ಭಯ. ಇದನ್ನು ಸಂಶಯ ಅಂತ ಕರೀತಾರೆ. ಇದು ಭಗವಂತನ ಮೇಲೆ ತೋರಿಸ್ತಾನೆ ಧರ್ಮರಾಜ. ಎಷ್ಟು ಸೂಕ್ಷ್ಮ. ಅದಕ್ಕೆ ಶ್ರೀಮದ್ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಒಂದು ಮಾತು ಹೇಳ್ತಾರೆ. ರಾಮಾಯಣ ಮಹಾಭಾರತ 2 ಅತ್ಯದ್ಭುತವಾದ ಗ್ರಂಥಗಳು. ಯಾಕೆ ಅಂದರೆ ತಾರತಮ್ಯ ಅನ್ನೋದು ಏನು ಅನ್ನೋದು ಅಲ್ಲಿ ಸಿದ್ಧ ಆಗೋಗುತ್ತೆ. ಆ 2 ಕಡೆಗಳಲ್ಲಿ ಆ ವ್ಯಕ್ತಿಗಳ ಮನಸ್ಥಿತಿಗಳನ್ನು, ಆ ವ್ಯಕ್ತಿಗಳು ಭಗವಂತನಿಗೆ ಮಾಡಿದ ಉಪಕಾರ ಅಪಕಾರ ಇಷ್ಟನ್ನು ನೋಡಿಬಿಟ್ರೆ ಯಾರು ಉತ್ತಮ ಅನ್ನೋದನ್ನು ನೀವೇ ತೀರ್ಮಾನ ಮಾಡಿಬಿಡ್ಬೋದು. ಹಾಗಾಗಿ ರಾಮಾಯಣ ಮಹಾಭಾರತ ಅವಶ್ಯವಾಗಿ ಅಧ್ಯಯನ ಮಾಡಬೇಕಾದ ಗ್ರಂಥಗಳು. ಯಾಕೆಂದರೆ ಪ್ರಧಾನವಾದ ತಾರತಮ್ಯ ಗೊತ್ತಾಗತ್ತೆ. ಯಾರು ಸರ್ವೋತ್ತಮ, ಯಾಕೆ ಸರ್ವೋತ್ತಮ, ಯಾರ್ಯಾರು ಭಗವಂತನ ಸೇವೆ ಎಷ್ಟೆಷ್ಟರ ಮಟ್ಟಿಗೆ ಮಾಡಿದ್ದಾರೆ, ಇದು ತಿಳಿಸುವ ಗ್ರಂಥಗಳು ಅಂತ ತಾತ್ಪರ್ಯ ನಿರ್ಣಯದಲ್ಲಿ ಈ ಮಾತನ್ನು ಹೇಳ್ತಾರೆ. ಹಾಗಾಗಿ ಕಳಿಸಿಕೊಡು ಅಂದರೆ ಇವನಿಗೆ ಸಂಶಯ, ಪರಮಾತ್ಮನ ಮೇಲೆ ಸಂಶಯ. ಹೇಗೆ ನಾನು ಕಳಿಸ್ಕೊಡ್ಲಿ ಅಂತ ಕೇಳ್ತಾನೆ. ನೀನೇನು ಯೋಚನೆ ಮಾಡಬೇಡ, ನಾನು ಕರ್ಕೊಂಡು ಬರ್ತೀನಿ ಅಂತ ಜರಾಸಂಧನ ಮನೆಗೆ ಕರ್ಕೊಂಡು ಹೋಗ್ತಾರೆ. ಹೋದಾಗಲೂ ಎಷ್ಟು ಆಲೋಚನೆ ಮಾಡ್ತಾನೆ ಕೃಷ್ಣ ಅಂದರೆ, ಶಸ್ತ್ರಾಸ್ತ್ರಗಳನ್ನೆಲ್ಲ ಹಿಡ್ಕೊಂಡು ಹೋಗಿ ಜರಾಸಂಧನನ್ನು ಸಂಹಾರ ಮಾಡ್ಕೊಂಡು ಬಂದರು ಅಂತ ಅನ್ನಿಸ್ಕೊಳ್ಳೋದು ಬೇಡ. ಯಾವ ಸೈನ್ಯವನ್ನು ಕರ್ಕೊಂಡೋಗಿ ಸಂಹಾರ ಮಾಡ್ಕೊಂಡು ಬಂದರು ಅಂತ ಹೇಳಿಸ್ಕೊಳ್ಳೋದು ಬೇಡ. ನಾವು 3 ಜನ ಹೋಗಬೇಕು. ಕ್ಷತ್ರಿಯರಾಗಿ ಹೋದರೆ ಕೈಯಲ್ಲಿ ಅಸ್ತ್ರ ಎಲ್ಲ ಹಿಡ್ಕೊಂಡೇ ಹೋಗಬೇಕು, ಖಾಲಿ ಕೈಯಲ್ಲಿ ಹೋಗೋ ಹಾಗಿಲ್ಲ. ಬ್ರಾಹ್ಮಣರಾಗಿ ಹೋದರೆ ಖಾಲಿ ಕೈಯಲ್ಲಿ ಹೋಗ್ಬೋದು. ಅದಕ್ಕೋಸ್ಕರ ಬ್ರಾಹ್ಮಣ ವೇಷವನ್ನು ಧರಿಸಿ 3 ಜನ ಜರಾಸಂಧನ ಮನೆಗೆ ಹೋಗ್ತಾರೆ. ಹಿಂದೆಗಡೆ ಬಾಗಿಲಿನಿಂದ ಹೋಗ್ತಾರೆ. ಶತ್ರುಗಳ ಮನೆಗೆ ಹಿಂದೆಗಡೆ ಬಾಗಿಲಿನಿಂದ ಭೇಟಿ ಕೊಡಬೇಕು ಅನ್ನೋದರಿಂದ ಹಿಂದೆಗಡೆ ಬಾಗಿಲಿನಿಂದ ಬರ್ತಾರೆ. ಬಂದು ಅವನೇನೋ ಒಂದಿಷ್ಟು ಸಲಕರಣೆಗಳನ್ನೆಲ್ಲ ಸಿದ್ಧಪಡಿಸ್ಕೊಂಡಿದ್ದ. ಅವನು ಗಂಗಾ ನದಿ ಅವನ ಪಕ್ಕದಲ್ಲೇ ಹರಿತಾ ಇತ್ತು. ಶಬ್ದ ಕೇಳಬಾರ್ದು ಅಂತ ಅಂದ್ಕೊಂಡಿದ್ದ. ಅದಕ್ಕೊಂದಿಷ್ಟು ನಗಾರಿ ಹೊಡಿಸ್ತಾ ಇತ್ತು. ಅದನ್ನೇ ಮುರಿದು ಹಾಕಿಬಿಡ್ತಾರೆ. ಆಮೇಲೆ ಮುಂದೆ ಬಂದು ನಿಂತುಕೊಂಡು ಜರಾಸಂಧನ ಎದುರುಗಡೆ ಕೇಳ್ತಾರೆ, ಯುದ್ಧ ಮಾಡಬೇಕು, ನೀವು ಬ್ರಾಹ್ಮಣರಲ್ಲ, ನನಗೆ ನಿಮ್ಮನ್ನು ನೋಡಿದರೆ ಆ ಥರ ಅನ್ನಿಸ್ತಾ ಇಲ್ಲ, ಯಾರು ಹೇಳಿ ಅಂದಾಗ ಆವಾಗ ಕೃಷ್ಣ ಪರಮಾತ್ಮ ತಾನು ಹೇಳ್ತಾನೆ, ನಾವು ಯಾರು, ಏನು ಕಥೆ ಅನ್ನೋದನ್ನು ಹೇಳ್ತಾನೆ. ನಾವು ಇದೇ ಥರ ನಿನ್ನನ್ನು ಸಂಹಾರ ಮಾಡಬೇಕು ಅನ್ನೋದೇ ಉದ್ದೇಶ, ಅದಕ್ಕೆ ಬಂದಿದ್ದೀವಿ ಅಂತ ಹೇಳ್ತಾನೆ ಕೃಷ್ಣ. ಆವಾಗ ಜರಾಸಂಧ ಮತ್ತೊಬ್ಬರಾಗಿದ್ದರೆ ಭೀಮಸೇನ ದೇವರು, ಕೃಷ್ಣ, ಅರ್ಜುನನ ಪರಾಕ್ರಮ ಜಗತ್ತಲ್ಲೆಲ್ಲ ಈಗಾಗಲೇ ಪರಿಚಯ ಆಗೋಗಿದೆ. ಅದನ್ನು ಕೇಳಿ
ಮತ್ತೊಬ್ಬರಾಗಿದ್ದರೆ ಅಲ್ಲಿಂದ ಓಡಿ ಹೋಗ್ತಾ ಇದ್ರು. ಜರಾಸಂಧನನ್ನು ಯಾಕೆ ಪರಾಕ್ರಮಿ ಅಂದರು ಅಂದರೆ ಈ ಕಾರಣಕ್ಕೆ. ಅವರು ರಾಜಕುಲ ವಜ್ರ ಅಂತ ಶ್ರೀಪಾದರಾಜರು ಹೇಳಿದ್ದಾರಲ್ಲ, ಯಾಕೆ ಅಂದರೆ ಈ ಕಾರಣಕ್ಕೆ. ಅವರು 3 ಜನ ಬಂದರು, ಎದುರುಗಡೆ ನಿಂತ ವ್ಯಕ್ತಿ ನಿಂತ್ಕೊಳ್ತಾನೆ, ಅವನು ಕೇಳ್ತಾನೆ, ಎಂಥ ಮಾತು ಕೇಳ್ತಾನೆ, ಏನು ಧೈರ್ಯ ಅವನಿಗೆ ಅಂದರೆ, ನೀವು 3 ಜನ ಬಂದಿದ್ದೀರಲ್ಲ, ಅವಕಾಶ ಕೊಡ್ತೀನಿ, ಹೋಗಿ ದೊಡ್ಡ ಸೈನ್ಯ ಕರ್ಕೊಂಡು ಬನ್ನಿ, ಬೇಕಾದಷ್ಟು ಅಸ್ತ್ರಗಳನ್ನೆಲ್ಲ ತೊಗೊಂಡು ಬನ್ನಿ, ತೊಗೊಂಡು ಬಂದು ನನ್ನ ಜೊತೆ ಯುದ್ಧ ಮಾಡು. ನಿಮಗಿಷ್ಟ ಬಂದಿದ್ದ ಅಸ್ತ್ರ, ನೀವು ಇಷ್ಟಪಡೋ ರೀತಿಯಲ್ಲಿ ಯುದ್ಧ ಮಾಡ್ಲಿಕ್ಕೆ ನಾನು ಸಿದ್ಧ ಅಂತ ಹೇಳ್ತಾನೆ ಜರಾಸಂಧ. ಭೀಮಸೇನ ದೇವರ ಎದುರುಗಡೆ, ಭಗವಂತನ ಎದುರುಗಡೆ ಇಂಥ ಮಾತಾಡ್ತಾನವನು. ಅದಕ್ಕೆ ಅವನನ್ನು ಶ್ರೀಪಾದರಾಜರು ರಾಜಕುಲ ವಜ್ರ ನೆನೆಸಿದ ಅಂತ ಈ ಮಾತನ್ನು ಹೇಳಿದ್ರು. ವಜ್ರ ಅವನು ಅಂತ ಇದನ್ನು ಹೇಳಿದರೆ ಕೃಷ್ಣ ಪರಮಾತ್ಮ ವಾಪಸ್ ತಿರುಗಿಸಿ ಹೇಳ್ತಾನೆ, ನೋಡಪ್ಪ ನೀ ಹೇಳೋದೇನು ಬೇಡ, ನಾನು ಅದೇ ಮಾತು ಹೇಳ್ತೀನಿ. ನೀನೇ ಎಷ್ಟು ಸೈನ್ಯ ಬೇಕಾದರೂ ಕರ್ಕೊಂಡು ಬಾ, ಯಾವ ಆಯುಧ ಬೇಕಾದರೂ ತೊಗೊಂಡು ಬಾ, ನಾವು 3 ಜನ, ನಾವು 3 ಜನ, 3 ಜನ ಯುದ್ಧಕ್ಕೆ ಬರೋದಿಲ್ಲ, ನೀನು ಯಾರನ್ನು ಆರಿಸ್ಕೊಳ್ತೀಯೋ ಅವ್ರು ಯುದ್ಧಕ್ಕೆ ಬರ್ತೀವಿ ಅಂತ ಹೇಳ್ತಾರೆ. 3 ಜನನೂ ಬರೋದಿಲ್ಲ ನಿನ್ನ ಜೊತೆಗೆ ಯುದ್ಧಕ್ಕೆ ಅಂದಾಗ ಯೋಚನೆ ಮಾಡ್ತಾನವನು. ಯೋಚನೆ ಮಾಡಿ ಕೃಷ್ಣ ಪರಮಾತ್ಮ ಅವನನ್ನು ಗೊಲ್ಲ ಅಂತ ಹೇಳಿಬಿಡ್ತಾನೆ ಒಂದೇ ಸತಿ, ಬೇಡ ನೀನು ಗೋಪಾಲಕ ಅಂತ. ಅವನ ಉದ್ದೇಶ ಅದಾಗಿರೋದಿಲ್ಲ. ಈ ಸತಿ ಕೃಷ್ಣ, ನಾನು ಪ್ರತಿ ಸತಿ ಅವರ ಮನೆಯ ತನಕ ಹೋದರೂ ನನ್ನನ್ನು ಬಿಟ್ಟು ಕಳಿಸ್ತಾ ಇದ್ದ, ಇವನೇ ನಮ್ಮ ಮನೆ ತನಕ ಬಂದಿದ್ದಾನೆ ಅಂದರೆ ನನ್ನನ್ನು ಉಳಿಸೋದಿಲ್ಲ. ನಾನು ಕೃಷ್ಣನ ಹತ್ತಿರ ಯುದ್ಧಕ್ಕೆ ಹೋದರೆ ಸರ್ವಥಾ ಉಳಿಯೋದಿಲ್ಲ. 2 ಅವಮಾನ, ನಿಶ್ಚಯವಾಗಿ ಪ್ರಾಣ ಹೋಗುತ್ತೆ. ಗೊತ್ತಿತ್ತು ಜರಾಸಂಧನಿಗೆ, ನಿಶ್ಚಯವಾಗಿ ಪ್ರಾಣ ಹೋಗುತ್ತೆ. ಮತ್ತೆಲ್ಲ ಜನರು ತಿಳ್ಕೊಂಡಿರೋದೇನು ಅಂದರೆ ಇವನೊಬ್ಬ ಗೋಪಾಲಕ ಅಂತ ಅಷ್ಟೇ. ಅಂಥ ಗೋಪಾಲಕನಿಂದ ಇಷ್ಟು ದಿನ ದೊಡ್ಡ ಪರಾಕ್ರಮಿ ಅನ್ನಿಸ್ಕೊಂಡು ನಾನು ಸತ್ತೆ ಅಂದರೆ ನನ್ನ ಕೀರ್ತಿ ಏನಾಗಬೇಡ, ಬೇಡ ಅಂತ ಹೇಳಿಬಿಡ್ತಾನೆ. ಅರ್ಜುನನ ಜೊತೆಗೆ ಯುದ್ಧ ಮಾಡಬೇಕು. ಅರ್ಜುನನನ್ನು ಬಾಲಕ ಅಂತ ಕರೆದು ಬಿಡ್ತಾನೆ, ಚಿಕ್ಕ ಹುಡುಗ ಅಂತ. ಅವಾಗ ಅರ್ಜುನನಿಗೆ ವಯಸ್ಸೆಷ್ಟು? 55 ವರ್ಷ. 55 ವರ್ಷದ ಅರ್ಜುನನನ್ನು ಜರಾಸಂಧ ನೀನೊಬ್ಬ ಬಾಲಕ ಅಂತ ಹೇಳಿಬಿಡ್ತಾನೆ. ಅದಕ್ಕೆ ಅವನನ್ನು ಶ್ರೀಪಾದರಾಜರು ರಾಜಕುಲ ವಜ್ರ ಅಂತ ಕರೆದಿತ್ತು. ಮತ್ತೇನಕ್ಕೆ ಸುಮ್ಮನೆ ಪ್ರಯೋಗವನ್ನು ಮಾಡೋದಿಲ್ಲ ಶ್ರೀಪಾದರಾಜರು. ಆ ಮಾತಾಡಬೇಕಾದ್ರೆ ಅದರ ಹಿನ್ನೆಲೆಯನ್ನು ಗಮನಿಸಿದರೆ ಏನು ಅನ್ನೋದು ಗೊತ್ತಾಗುತ್ತೆ. ಯಾಕೆ ಅರ್ಜುನ ಎಂಥ ಪರಾಕ್ರಮಿ, ಆದರೆ ಅವನನ್ನು ಒಬ್ಬ ಚಿಕ್ಕ ಹುಡುಗ ನೀನು ನಿನ್ನ ಜೊತೆ ಯುದ್ಧ ಮಾಡೋದಿಲ್ಲ ಅಂತ ಹೇಳಿಬಿಡ್ತಾನೆ. ಈ ಮಾತು ಕೇಳಿ ಅರ್ಜುನ ತುಟಿಕ್ ಪಿಟಿಕ್ ಅನ್ನೋದಿಲ್ಲ. ನನ್ನೇ ಹುಡುಗ ಅಂತ್ಯ, ಬಾ ನನ್ನ ಜೊತೆ ಯುದ್ಧ ಮಾಡು ಅನ್ನೋ ಮಾತಾಡೋದಿಲ್ಲ. ಈ ಅರ್ಜುನನನ್ನು ಕೃಷ್ಣ ಕರ್ಕೊಂಡು ಬಂದಿದ್ದು ಇದೇ ಕಾರಣಕ್ಕೆ. ಅರ್ಜುನನಿಗೆ ಗೊತ್ತಾಗಬೇಕು, ತನ್ನೊಳಗಡೆ ಎಲ್ಲೋ ಒಂದು ಮೂಲೆಯಲ್ಲಿತ್ತು, ಈ 5 ಜನ ಅಣ್ಣ ತಮ್ಮಂದ್ರಲ್ಲಿ ನಾನು ಒಳ್ಳೆ ಪರಾಕ್ರಮಿ ಅಂತ ಒಳಗಡೆ ಇತ್ತು. ಅದಕ್ಕೆ ಜರಾಸಂಧನ ಎದುರುಗಡೆ ನಿಲ್ಲಿಸಿ ಜರಾಸಂಧನ ಮೂಲಕ ತೋರಿಸಿಕೊಟ್ಟ, ಭೀಮಸೇನ ದೇವರ ಮುಂದೆ ನಿಂದೇನು ಪರಾಕ್ರಮ ಇಲ್ಲ ಅನ್ನೋದನ್ನು ತೋರಿಸಿಕೊಟ್ಟು ಅಂಥ ಪರಾಕ್ರಮಿ ಅವನನ್ನು ಬಾಲಕ ಅಂತ ಕರೆದು ಮುಗಿಸಿಬಿಡ್ತಾನೆ. ಅವನು ಪ್ರತ್ಯುತ್ತರ ಕೊಡೋದೇ ಇಲ್ಲ, ಸದ್ಯ ಬದುಕದ್ನಲ್ಲ ಅಂತ ಅಂದ್ಕೊಳ್ತಾನವನು. ಜರಾಸಂಧನ ಜೊತೆ ಯುದ್ಧ ಮಾಡೋದು ಬಹಳ ಕಷ್ಟ. ಒಂದು ವೇಳೆ ಯುದ್ಧ ಆಗಿದ್ದಿದ್ರೂ ಕೃಷ್ಣ ಭೀಮರು ಬಿಡ್ತಾ ಇರಲಿಲ್ಲ, ಅದು ಗೊತ್ತಿತ್ತು ಅವನಿಗೆ. ನಾನು ಯುದ್ಧಕ್ಕೆ ಹೋಗಿ ಅರ್ಜುನನನ್ನು ಇನ್ನೇನು ಕೊನೆಗಾಣಿಸ್ತೀನಿ ಅನ್ನೋ ಸಂದರ್ಭ ಬಂದಿದ್ದರೆ ಕೃಷ್ಣ ಭೀಮ ಇಬ್ಬರು ಬಿಡ್ತಾ ಇರಲಿಲ್ಲ ನನ್ನನ್ನು, ಅದು ಗೊತ್ತಿತ್ತು. ಅದಕ್ಕೋಸ್ಕರ ಅರ್ಜುನನನ್ನು ಬೇಡ ಅಂತ ಹೇಳಿಬಿಟ್ಟ. ಇನ್ನು ಅಪ್ಪಿ ಸೋತ್ರೆ ಏನು ಮಾಡೋದು? ಸೋತು ಬಿಟ್ರಂತೂ ಮುಗೀತು ನನ್ನ ಕಥೆ ಅಂತ. ನನಗೆ ಸಮಾನವಾದ ಬಲ ಇದೆ ಅಂತ ಜರಾಸಂಧ ತಾನು ತಿಳ್ಕೊಂಡಿದ್ದ. ಎಲ್ಲಿ ಸಮಾನವಾದ ಬಲ, ಎಲ್ಲಿ ವಾಯುದೇವರ ಬಲ, ಎಲ್ಲಿ ಎಂಥ ವಾಯುಕುರ್ಮದ ಚಿಂತನೆಯನ್ನು ಶ್ರೀಪಾದರಾಜರು ಕೊಟ್ಟು ವಾಯುದೇವರ ಬಲ ಎಂಥದ್ದು ಅಂತ ತೋರಿಸಿಕೊಟ್ಬಿಟ್ಟಿದ್ದಾರೆ. ಅಂಥವರ ಬಲದ ಮುಂದೆ ಇವನು ಯಾರೋ ಜರಾಸಂಧನ ಬಲ ಎಂಥದ್ದದು. ಆದರೆ ಅವನೇ ಅಂದ್ಕೊಂಡಿದ್ದ ನನಗೆ ಸಮಾನವಾದ ಬಲ ಇದೆ ಅಂತ ತನಗೆ ತಾನು ತಿಳ್ಕೊಂಡಿದ್ದ ಅಷ್ಟೇ. ಅದಕ್ಕೆ ಭೀಮಸೇನ ದೇವರ ಜೊತೆಯಲ್ಲಿ ಯುದ್ಧ ಮಾಡ್ತೀನಿ ಅಂತ ಕರೀತಾನೆ. ಅಂಥ ಕರೆದರೆ ಜರಾಸಂಧ ಭೀಮಸೇನ ದೇವರ ಅದ್ಭುತವಾದ ತತ್ವ. ತಾವು ಯುದ್ಧ ಮಾಡೋದು ಅಂತ ಹೊರಟ್ರೆ ಸುಮ್ಮನೆ ಯುದ್ಧ ಮಾಡೋದಿಲ್ಲ. ಮೊದಲಿಗೆ ಶಾಸ್ತ್ರ ವಾಗ್ಯುದ್ಧ ನಡಿಬೇಕು, ಶಾಸ್ತ್ರಾರ್ಥ ವಿಚಾರ ಆಗಬೇಕು. ಅದರಲ್ಲಿ ನೀನು ನಿನ್ನ ತತ್ವ, ನಿನ್ನ ಸಿದ್ಧಾಂತ ನೀನೇನು ನಂಬಿದೆಯಾ ಅದನ್ನು ಪ್ರತಿಪಾದನೆ ಮಾಡು. ನನ್ನ ತತ್ವ ನನ್ನ ಸಿದ್ಧಾಂತ ಅದೇನಿದೆ ಅದನ್ನು ನಾನು ಪ್ರತಿಪಾದನೆ ಮಾಡ್ತೀನಿ. ಕೆಲವರಲ್ಲಿ ಗೊಂದಲಗಳಿರುತ್ತೆ. ಎಂಥ ವಿಚಿತ್ರವಾದ ಭಾವನೆಗಳಿದೆ ಅಂದರೆ, ಸಿದ್ಧಾಂತದಲ್ಲಿ ಹೇಳ್ತಕ್ಕಂಥ ವಿಷಯಗಳೇನಿದೆ ಆ ವಿಷಯಗಳಲ್ಲಿ ಭೇದ ಇದ್ದ ಮಾತ್ರಕ್ಕೆ ವ್ಯಕ್ತಿಗಳಲ್ಲಿ ವೈರ ಇದೆ ಅಂತ ಸರ್ವಥಾ ಅದನ್ನು ತಿಳ್ಕೊಳ್ಳಿಕ್ಕೆ ಹೋಗಬಾರ್ದು. ಕೆಲವರು ಈ ತಪ್ಪನ್ನು ಮಾಡ್ತಾರೆ. ನಾವು ಸಾಮಾನ್ಯವಾಗಿ ಲೌಕಿಕ ವಿಚಾರಗಳನ್ನು ನೋಡಿದಾಗಲೂ ಇದು ನಮಗೆ ಗೊತ್ತಾಗುತ್ತೆ. ಏನು ಅಂದರೆ, ಒಂದು ವಿಷಯ ಸ್ಥಾಪನೆ ಮಾಡಿದಾಗ ಯಾರೋ ಒಬ್ಬ ಒಂದು ಎಲೆಕ್ಟ್ರಿಸಿಟಿಯೋ ದೀಪವೋ ಏನೋ ಒಬ್ಬ ಕಂಡು ಹಿಡಿದ, ಅದಕ್ಕೆ ಬೇಕಾದ ಎಲ್ಲ ಫಾರ್ಮುಲಾಗಳನ್ನು ಬರೆದು ಒಂದು 10 ಜನ ವಿಜ್ಞಾನಿಗಳ ಮುಂದೆ ಇಟ್ಟಾಗ 10 ಜನ ಅವನು ಬರೆದ ವಿಷಯವನ್ನು ವಿಮರ್ಶೆ ಮಾಡ್ತಾರೆ.
ಏನು ಬರೆದಿದ್ದಾನೆ, ಇದರಲ್ಲಿ ಏನು ತಪ್ಪಿದೆ, ಇದರಲ್ಲಿ ಏನು ಸರಿ ಇದೆ, ಇವನು ಬರೆದಿರೋದು ಸತ್ಯನ, ಇದನ್ನು ಈ ರೀತಿಯಲ್ಲಿ ನಾವು ಪ್ರಯೋಗ ಮಾಡಿದರೆ ನಾವು ಇದರಿಂದ ಸಿದ್ಧರಾಗುತ್ತಾ, ವಿಷಯ ಸಿದ್ಧ ಆಗಬೇಕಲ್ಲ, ಅದು ತಾನೇ ಪ್ರಧಾನ. ನಮಗಿದರಿಂದ ಫಲ ಸಿಗುತ್ತಾ, ಅದನ್ನೆಲ್ಲ 10 ಜನ ವಿಚಾರ ಮಾಡಿ ಆಮೇಲೆ ಹೌದಪ್ಪ ನೀನು ಬರೆದಿರೋದು ಸರಿ ಅಂತ ನಿರ್ಧಾರ ಮಾಡ್ತಾರೆ. ಇದನ್ನು ಶಾಸ್ತ್ರದ ಭಾಷೆಯಲ್ಲಿ ಸಿದ್ಧಾಂತ ಅಂತ ಕರೀತಾರೆ. ಅಂತೆ ಸಿದ್ಧಸ್ತು ಸಿದ್ಧಾಂತ ಅಂತ ಹೇಳಿದಾಗೆ ಅದನ್ನು ಸಿದ್ಧಾಂತ ಅಂತ ಕರೀತಾರೆ. ಯಾರೋ 10 ಜನ ಅವನು ಬರೆದ ವಿಚಾರವನ್ನು 10 ಜನರ ಮುಂದೆ ಇಟ್ಟಾಗ ಅದನ್ನು ವಿಮರ್ಶೆ ಮಾಡೋದೇ ತಪ್ಪು ಅಂತ ಹೇಳಿದ್ರೆ ಸಿದ್ಧಾಂತ ಹೇಗಾಗಲಿಕ್ಕಾಗತ್ತೆ? ಯಾವಾಗ ಸಿದ್ಧಾಂತ ಆಗಬೇಕು? ಅಥವಾ ಅವರು ವಿಚಾರ ಮಾಡಿದರೆ ಅದು ಅವರು ಮಾಡಿದ ತಪ್ಪು ಅಂತ ಹೇಳಿದರೆ ನಮ್ಮನ್ನು ಬುದ್ಧಿವಂತರು ಅಂತ ಕರೀತಾರ? ಯಾರೇ ಇರಬಹುದು, ಯಾವ ತತ್ವಶಾಸ್ತ್ರವೇ ಇರಬಹುದು, ಲೌಕಿಕ ಶಾಸ್ತ್ರವೇ ಇರಬಹುದು, ಶಾಸ್ತ್ರಗಳಲ್ಲಿ ಬಂದ ವಿಚಾರಗಳನ್ನು ವಿಮರ್ಶೆ ಮಾಡಿ ಇದು ಈ ಥರ ಇಲ್ಲ, ಇದು ತಪ್ಪು ಅಂತ ಹೇಳಿದಾಗ ನಾವು ಉತ್ತರ ಯಾವ ರೀತಿಯಲ್ಲಿ ಕೊಡಬೇಕು? ಹೌದು, ನೀವು ಹೇಳಿದ ತಪ್ಪಿದೆ, ನಾವು ಹೇಳಿದ ಸರಿ ಇದೆ ಅಂತ ವಿಷಯದಲ್ಲೇ ಚರ್ಚೆ ನಡಿಬೇಕೇ ಹೊರತು ವ್ಯಕ್ತಿಗಳ ತನಕ ಅದು ಹೋಗಬಾರ್ದು.